ನಿಮ್ಮ ವಯಸ್ಸಿನ ಒಬ್ಬ ಹುಡುಗಿದ್ದಂತ ಭಾಳ ಅಂದ್ರೆ ಭಾಳ ಹಠವಾದಿ ಇದ್ದತ್ತ ನಾವು. ಭಾಳ ಅಂದ್ರೆ ಭಾಳ ಹಠವಾದಿ. ಏನಪ್ಪ ಅಂದ್ರೆ ನಿಮ್ಮ ವಯಸ್ಸು ಹಂಗೆ ಇರ್ತೈತೆ ರೀ. ಏನಂದ್ರೆ ನೀವು ಹೇಳಿದ್ದೆ ಕರೆ ಈಗ ಅದ್ಯಾಕೆ ಹಂಗಾಕತಿ ಇದು ಹಿಂಗೆ ಆಗ್ಬೇಕು. ಸರ್ ಏನು ಹೇಳ್ತಾರೋ ಅದು ಹಂಗೆ ಐತಿ, ಅವ್ವ ಅಪ್ಪ ಏನು ಹೇಳ್ತಾರೋ ಅದು ಹಂಗೆ ಐತಿ. ಅಂದರೆ ಒಟ್ಟು ಹಠ ನಿಮ್ಮದು ವಯಸ್ಸು. ಈ ಸದ್ಯ ವಯಸ್ಸು ಹೆಂಗಂದ್ರೆ ನಿಮ್ಮದು ಹಠ ಅಂದ್ರೆ ನಂದೇ ಕರೆ, ನಾ ಹೇಳೋದು ಸರಿ, ಬೇರೆದವ್ರು ಏನು ಹೇಳೋದು ಸರಿಯಲ್ಲ. ಈ ರೀತಿ ಒಬ್ಬ ಹುಡುಗಿರ್ತಾನೆ. ಇದ್ದಾಗ ಒಮ್ಮೆ ಏನಾಗ್ತದಪ್ಪ ಅಂದ್ರೆ ಅವ್ರ ಮನೆ ಮುಂದೆ ಬಾಗಿಲ ಮೇಲೆ ಕೂತಿರ್ತಾನೆ. ಕೂತಾಗ ಒಬ್ಬ ಜ್ಯೋತಿಷ್ ಬರ್ತಾನೆ ರೀ. ಒಬ್ಬ ಜ್ಯೋತಿಷ್ ಬರ್ತಾನೆ. ಜ್ಯೋತಿಷ್ ಬಂದು ಅವ್ರ ಮನೆ ಮುಂದೆ ಬರ್ತಾನೆ, ಕೂತಿರ್ತಾನೆ ಬಾಗಿಲ್ದಾಗ. ಬಂದ ಅವ್ನು ಹೇಳ್ತಾನೆ, ತಮ್ಮ ನಿನಗೆ ಒಂದು ಜ್ಯೋತಿಷ್ ಹೇಳ್ತನು ಅಂತಾನೆ. ನೀ ಏನು ಹೇಳ್ತೀನಿ ನಡಿ, ನನಗೆ ಗೊತ್ತೈತಿ ಅಂತ ನಾವು ಅಂದಾಗ ಅವ್ನು ಹೇಳ್ತಾನೆ, ನೋಡಿ ತಮ್ಮ, ನಿನ್ನ ಹನಿಬಾರ್ದಾಗ ನಾಳೆ ಹುಗ್ಗಿ ತಿನ್ನೋದೈತಿ ಅಂತ ನಾವು. ನಿನ್ನ ಹನಿಬಾರ್ದಾಗ ಹುಗ್ಗಿ ತಿನ್ನೋದೈತಿ ಅಂತ ನಾಳೆ ಅಂದಾಗ ನೀ ಏನು ಹೇಳ್ತೀನಿ ನಡಿ, ನಾ ಹುಗ್ಗಿ ತಿನ್ನಂಗಿಲ್ಲ ಅಂತ ನಾವು ಅಂತಾನೆ. ಮತ್ತು ಹೇಳ್ತಾನೆ ಜ್ಯೋತಿಷ್ಯ, ನಾಳೆ ನೀನು ಹನಿಬಾರ್ದಾಗ ಹುಗ್ಗಿ ತಿನ್ನೋದೈತಿ, ನೀ ಹುಗ್ಗಿ ತಿನ್ನತಿ ಅಂತಾನೆ. ಅಂದ ಅವ್ನು ಜ್ಯೋತಿಷ್ ಹೋಗಿಬಿಡ್ತಾನೆ ರೀ. ಹೋದ್ಮೇಲೆ ಇವನ್ ತಲೆಯಾಗ ಒಂದರಿ ಹಠ ರೀ. ಜ್ಯೋತಿಷ್ ನಾಳೆ ನಾನು ಹನಿಬಾರ್ದಾಗ ಹುಗ್ಗಿ ತಿನ್ನೋದೈತಿ ಅಂದಾನೆ, ನಾ ಹುಗ್ಗಿ ತಿನ್ನಬಾರ್ದು, ನಾ ಹುಗ್ಗಿ ತಿನ್ನಬಾರ್ದು ಅವನ ತಲೆಯಾಗ ರೀ. ಆಮೇಲೆ ನೆಕ್ಸ್ಟ್ ಏನು ಮಾಡ್ತಾನಪ್ಪ ಅಂದ್ರೆ ಅವ್ನ ತಲೆಯಾಗ ಫಿಕ್ಸ್ ಇಟ್ಕೊಂಡಿರ್ತಾನೆ. ನಾವು ನೋಡೋಣ ಜ್ಯೋತಿಷದ ಕರೆಯೇನೋ ನಂದು ಕರೆಯೇನೋ, ನಾ ಹುಗ್ಗಿ ನಾನೇ ತಿನ್ಲಿಕ್ಕೆ ಅದು ಹೆಂಗೆ ತಿಂತನೋ ಅಂತ ಅವನದು ವಿಚಾರ ರೀ. ಹಂಗೆ ಅನ್ಕೊಂಡು ಅವ ಏನು ಮಾಡ್ತಾನೆ ರೀ, ಮುಂಜಾನೆ ಎದ್ದು ಎಲ್ಲರೂ ಮನ್ಯಾಗ ಮಲ್ಕೊಂಡಿರ್ತಾರೆ. ಮರ್ದಿನ ಬೆಳಿಗ್ಗೆ 4 ಗಂಟೆಗೆ ಎದ್ದು ಕಿಶಿಂದ ಮನೆ ಬಿಟ್ಟು ಹೊರಗೆ ಹೋಗ್ಕಣ್ರಿ. ಆಮೇಲೆ ಇನ್ನೊಂದು ಹೇಳ್ತೀನಿ ನಿಮಗೆ, ಅವ್ರ ಮನ್ಯಾಗ ಮರ್ದಿನ ಒಂದು ಕಾರ್ಯಕ್ರಮನೂ ಇರ್ತೈತೆ ರೀ. ಹುಗ್ಗಿ ಮಾಡೋದು ಒಂದು ಕಾರ್ಯಕ್ರಮ ಇರ್ತೈತೆ ಅವ್ರ ಮನ್ಯಾಗ. ಅವ್ರ ಮನ್ಯಾಗ ಒಂದು ಕಾರ್ಯಕ್ರಮ ಇರ್ತದೆ. ಆ ಕಾರ್ಯಕ್ರಮ ಇರ್ತದೆ. ಇನ್ನು ಮನ್ಯಾಗ ಹುಗ್ಗಿ ಮಾಡ್ತಾರೆ, ನಾ ತಿನ್ನೋದಾಕದೆ ತಿಳ್ಕೊಂಡು ಬೆಳಿಗ್ಗೆ 4 ಗಂಟೆಗೆ ಎದ್ದು ಮನೆಯಿಂದ ಹೊರಗೆ ಹೋಗ್ಕಾನ. ಮನೆಯಿಂದ ಹೊರಗೆ ಹೋಗ್ಕಾನ. ಮನೆಯವ್ರು ಎಲ್ಲ ದಿನ ಹೇಳುವಂಗೆ ಎಲ್ಲರೂ ಹೇಳ್ತಾರೆ ರೀ. ಎದ್ದ ಮೇಲೆ ನೆಕ್ಸ್ಟ್ ಏನಪ್ಪ ಅಂದ್ರೆ 7, 8 ಆಗ್ತದೆ, 9 ಆಗ್ತದೆ, ಇವ್ ಮನ್ಯಾಗ ಕಾಣಿಸೋದೇ ಇಲ್ಲ. ಎಲ್ಲರೂ ಒಬ್ರಿಗೊಬ್ರು ಕೇಳಕತ್ತಾರೆ, ಅವ್ನು ಎಲ್ಲಿ ಹೋದ ಅಂತ. ಯಾರು ನಾ ನೋಡಿಲ್ಲ, ನೀ ನೋಡಿಲ್ಲ, ನಾ ನೋಡಿಲ್ಲ, ನೀ ನೋಡಿಲ್ಲ. ಅವ್ನು ಬೆಳಿಗ್ಗೆ 4 ಗಂಟೆಗೆ ಎದ್ದು ಹೋಗ್ಯಾನ್ರಿ. ಎದ್ರ ಸಲುವಾಗಿ ಏನ್ರವ ಹುಗ್ಗಿ ತಿನ್ನಬಾರ್ದು ಹೋಗ್ಯಾನ. ಬೆಳಿಗ್ಗೆ 4 ಗಂಟೆಗೆ ಎದ್ದು ಹೋಗ್ಯಾನ. ಎದ್ದು ಆದ್ಮೇಲೆ ಮುಂದೆ ಏನಾಗ್ತದಪ್ಪ ಅಂದ್ರೆ ಅವ್ನು ಮತ್ತು ಫ್ರೆಂಡ್ಸು ಯಾರ ಹತ್ರ ಹೋಗ್ಯಾನಂತ ಇಡೀ ಊರಾಗೆಲ್ಲ ಹುಡ್ಕ್ಯಾಡ್ತಾರೆ ರೀ. ಎಲ್ಲಿ ಹುಡ್ಕ್ಯಾಡ್ರಿ ಸಿಗೋದಿಲ್ಲ. ಅವ್ನು ಎಲ್ಲ ಮನೆ ಹೋಗ್ತಾರೆ. ಅವ್ನ ದೋಸ್ತರು ಯಾರ್ಯಾರ್ದಾರೆ ಎಲ್ಲರೂ ಮನೆಯವರೆಲ್ಲ ಹುಡ್ಕ್ಯಾಡಕತ್ತಾರೆ, ಎಲ್ಲಿ ಸಿಗೋದಿಲ್ಲ. ಆಮೇಲೆ ಒಬ್ಬ ದನಕಾಯಿ ಹುಡುಗ್ರಿ ಅವ್ನು ನೋಡಿರ್ತಾನೆ ರೀ. ಇವ್ರು ಅಡ್ಡಾಡೋದು ನೋಡ್ತಾರೆ, ಮನೆ ಕೇಳ್ತಿರ್ತಾರೆ, ಇವ್ರು ನಮ್ಮ ಹುಡುಗನ ನೋಡಿರಿನ ಅಂತ. ಆ ಹುಡುಗ ನೋಡಿ ಕೇಳ್ತಾನೆ, ಏನು ಹುಡ್ಕ್ಯಾಡತ್ತಾರೆ ಅಂತ ಕೇಳ್ತಾನೆ ಆ ದನಕಾಯಿ ಹುಡುಗೊಬ್ಬ. ಆವಾಗ ಇವ್ರು ಹೇಳ್ತಾರೆ, ನಮ್ಮ ಹುಡುಗೊಬ್ಬ ಎಲ್ಲಿ ಹೋಗ್ಯಾನ ಗೊತ್ತಾಗ್ವಾತು ಅಂತಾರೆ. ನಿಮ್ಮ ಹುಡುಗ್ರಿ ಗುಡ್ಡದಾಗ ಒಂದು ಗಿಡದ ತೆಳಗೆ ಕೂತಾನೆ ರೀ, ನಾ ಅಲ್ಲಿ ನೋಡೀನಿ, ಎಮ್ಮೆ ಮೇಸಕ್ಕೆ ಹೋಗಿನಿ, ನಾ ಅಲ್ಲಿ ನೋಡೀನಿ ಅಂತ ನಾವು ಅಂದ್ಕೂ ನಮ್ಮ ಮನೆಯವ್ರಿಗೆ ವಿಚಿತ್ರ ಆಗ್ತದೆ. ಇವು ಯಾಕೆ ಅಲ್ಲಿ ಹೋಗಿ ಕೂತಾನಂತ ವಿಚಿತ್ರ ಆಗ್ತದೆ. ಆದಮೇಲೆ ಅವನ ಹತ್ರ ಹೋಗ್ತಾರೆ ರೀ. ಅವನ ಹತ್ರ ಹೋಗ್ಸಿಂದ ಒಂದು ಗುಡ್ಡದ ಮೇಲೆ ರೀ ಒಂದು ಗಿಡ ಇರ್ತದೆ. ಗಿಡದ ತೆಳಗೆ ಕೂತಿರ್ತಾನೆ. ಕೂತ ಮೇಲೆ ಅವ್ಗೆ ಹೋಗಿ ಹೇಳ್ತಾರೆ. ಏನು ಹೇಳ್ತಾರೆ ಅಂದ್ರೆ, ಯಾಕೆ ಬಂದು ಕೂತದಿ ಕೇಳ್ತಾರೆ ಅವ್ರು. ಸುಮ್ ಬಂದು ಕೂತೇನೆ ಅಂತ ನಾವು ವಿಷಯ ಹೇಳೋದಿಲ್ಲ ರೀ. ಅವು ಹಠವಾದಿ ಇರ್ತಾನೆ, ಏನನ್ನೋದು ವಿಷಯ ಹೇಳಂಗಿಲ್ಲ. ಸುಮ್ ಬಂದು ಕೂತೇನೆ ಅಂತ ನಾವು ಅಂದಮೇಲೆ ಅವ್ರು ಮನ್ಯಾಗ ಹೇಳ್ತಾರೆ, ಮನ್ಯಾಗ ಕಾರ್ಯಕ್ರಮ ಅದ, ಅಲ್ಲಿ ಎಲ್ಲ ಜನ ಬರತ್ತಾರು, ಅಲ್ಲೆಲ್ಲ ವ್ಯವಸ್ಥೆ ಮಾಡಬೇಕು, ಅದನ್ನು ಬಿಟ್ಟು ಇಲ್ಲಿ ಬಂದು ಕೂತದಿ, ಬಾ ಹೋಗುನು ಅಂತಾರೆ. ಅಂದಾಗ ಇಲ್ಲ, ನಾ ಬರೋದಿಲ್ಲತ್ತ ನಾ ಮನೆಗೆ ಬರೋದಿಲ್ಲ ಅಂತಾನೆ ರೀ. ಮನೆಗೆ ಬರೋದಿಲ್ಲ ಅಂದಮೇಲೆ ಕರಿತಾರೆ ಮನೆಯವ್ರಿಗೆ ಸಿಟ್ಟು ಬರ್ತದೆ. ತಾನೇ ಬೇಕಾದ್ರೆ ಬರ್ತಾನೆ, ಬರ್ತಾರೆ ಇವ್ರು. ಮನೆಗೆ ಬರ್ತಾರೆ ರೀ. ಮನೆಗೆ ಬಂದು ಟೈಮ್ 12 ಆಗ್ತದೆ, 1 ಗಂಟೆ ಆಗ್ತದೆ, ಅವ್ನು ಬರೋದಿಲ್ಲ ಮನೆಗೆ. ಬರೋದಿಲ್ಲ ಅಂದ್ಕೂ ಮತ್ತೆ ಅವ್ರು ವಿಚಾರ ಮಾಡ್ತಾರೆ, ಯಾರ ಜೋಡಿ ಜಗಳ ಆಡಿವ್ಯಾನು, ಎದ್ರ ಸಲುವಾಗಿ ಹೋಗ್ಯಾನು. ಹೋದ್ರೆ ಹೋಗಲ್ಲ, ಊಟ ಕಟ್ಕೊಂಡು ಹೋಗೋಣ ತಿಳ್ಕೊಂಡು ಒಂದು ಡೆಬ್ಬ್ಯಾಗ ಹುಗ್ಗಿ ಕಟ್ಕೋತಾರೆ ರೀ. ಆಮೇಲೆ ಸ್ವಲ್ಪ ತುಪ್ಪನ ಹಾಕೋತಾರೆ ರೀ. ಆಮೇಲೆ ಕರ್ದು ಮೆಣಸಿಕಾಯಿ, ಶಾಂಡ್ಗಿ, ವಿಶೇಷ ಕಾರ್ಯಕ್ರಮ ಅಂದ್ರೆ ಮನ್ಯಾಗ ಏನೇನು ವಿಶೇಷ ಇರ್ತಾವೆ, ಅನ್ನ ಸಾರ ಎಲ್ಲ. ಮತ್ತು ಸಿಟ್ಟು ಮಾಡ್ಯಾರಂದ್ರೆ ಸ್ಪೆಷಲ್ ಕಟ್ಕೋತಾರೆ ರೀ. ಮತ್ತು ಸ್ಪೆಷಲ್ ಕಟ್ಕೋತಾರೆ ಅವ್ರು. ಅವ್ಗೆ ಏನು ಬೇಕು ಎಲ್ಲ ರೀತಿ ಕಟ್ಕೊಂಡು ಅದನ್ನ ತೊಗೊಂಡು ಅವ್ನು ಕೂತು ಜಾಗಕ್ಕೆ ಊಟ ತೊಗೊಂಡು ಹೋಗ್ತಾರೆ ರೀ. ಊಟ ತೊಗೊಂಡು ಹೋದ್ಮೇಲೆ ಅವ್ನು ಓದಿಡ್ತಾರೆ. ಯಾರ ಜೋಡಿ ಜಗಳ ಆಡಿದೇನೆ ಕೇಳ್ತಾರೆ, ಇಲ್ಲ ಅಂತಾನೆ. ಮತ್ತು ಯಾಕೆ ಇಲ್ಲಿ ಬಂದು ಕೂತದಿ ಕೇಳ್ತಾರೆ, ಸುಮ್ ಬಂದು ಕೂತೇನೆ ಅಂತ. ನಾವು ಮನೆಗೆ ಹೋಗೋಣ ಬಾ ಅಂತಾರೆ, ನಾ ಈಗ ಬರೋದಿಲ್ಲ ಅಂತಾನೆ. ಕಡಿ ಇಲ್ಲೇರ ಊಟ ಮಾಡಪ್ಪ, ಊಟ ತಂದಿದ್ದೀವಿ ಅಂತಾರೆ. ಅಂದ್ಕೂ ನಾ ಮಾಡೋದಿಲ್ಲ ಅಂತಾನೆ. ಆಮೇಲೆ ಅವ್ರ ಮನೆಯವ್ರು ಏನು ಮಾಡ್ತಾರೆ ರೀ, ಫಸ್ಟ್ ಹುಗ್ಗಿದನ ಬಾಬೂಜಿ ತೆಗಿತಾರೆ. ತೆಗೆದು ಮುಂದೆ ಇಡ್ತಾರೆ. ಹುಗ್ಗಿ ತಂದೀವಿ, ಆಮೇಲೆ
ತುಪ್ಪ ತಂದೀವಿ, ಶಾಂಡ್ಗಿ ತಂದೀವಿ, ನಿನಗೆ ಇಷ್ಟ ಆದ ಕರೆದು ಮೆಣ್ಸಿಕಾಯಿ ತಂದೀವಿ, ಅನ್ನ ಸಾರು ತಂದೀವಿ, ಎಲ್ಲ ತಂದೀವಿ ಅಂತೇಳಿ ಹಿಂಗೆ ಹುಚ್ಚಿಡ್ತಾರೆ. ಊಟ ಮಾಡಪ್ಪ ಅಂತಾರೆ. ನಾವು ಊಟ ಮಾಡೋದಿಲ್ಲ ಅಂತ ನಾವು ಊಟ ಮಾಡೋದಿಲ್ಲ ಅಂತ ಮಾಡೋದಿಲ್ಲ ಅಂದ್ಕೊಂಡು ಮತ್ತೆ ಮನೆಯವ್ರು ಸಿಟ್ಟು ಬರೋದು ಹೇಳ್ತಾರೆ. ಸಾಕಾಗಿ ಕಡಿ ಬಂದು ಏನು ಮಾಡ್ತಾರೆ ರೀ, ಹಸಿದ್ರೆ ತಾನ ತಿಂತಾನೋ ನಡ್ರಿ ಹೋಗುಣ ಅಂತಾರೆ ಅವ್ರು. ಹಸಿದ್ರೆ ತಾನ ತಿಂತಾನೆ ನಡ್ರಿ ಹೋಗುಣ ಅಂತಾರೆ. ಅಂದಮೇಲೆ ಇವ್ರು ಹೋಗ್ತಾರ್ರಿ. ಹೋಗೋದಕ್ಕೆ ಏನಾಗ್ತದಪ್ಪ ಅಂದ್ರೆ ನೆಕ್ಸ್ಟ್ ಅಲ್ಲಿ ಒಂದು 4 ಜನ ಕಳ್ರಿರ್ತಾರೆ ರೀ ಆ ಊರಾಗ. ಅವ್ರು ಎಲ್ಲ ಕಡೆ ತುಡುಗು ಮಾಡ್ಕೊಂಬಂದು ಕರೆಕ್ಟ್ ಪಾಲ ಹಚ್ಕೋ ಜಾಗ ರೀ ಅವ್ರದ್ದು. ಇವೇನು ಹೋಗಿ ಕೂತಾನ್ರಲ್ಲ ಅಲ್ಲಿ ಗಿಡದ ತೆಳಗೆ, ಅದೇ ಜಾಗ ರೀ. ಅವ್ರು 4 ಮಂದಿ ಬರ್ತಾರೆ, ದೂರಿಂದ ನೋಡ್ತಾರೆ, ಈಗ ಯಾರೋ ಬಂದು ಕೂತಾನಲ್ಲ ಅಲ್ಲಿ ಅಂತಾರೆ. ಅಂದಮೇಲೆ ಮತ್ತೆ ಒಬ್ಬ ಅಂತಾನೆ, ಒಬ್ಬದಾನು ನಾವು 4 ಜನ ಅದೀವಿ, ಅವೇನು ಮಾಡ್ತಾನೆ ನಡ್ರಿ ಅಂತಾರೆ. ಅಂದಮೇಲೆ ಅವ್ರು 4 ಜನ ಬರ್ತಾರೆ ರೀ. ಬಂದಮೇಲೆ ಅಲ್ಲಿ ನೋಡ್ತಾರೆ ಅವ್ನು ಕೂತಿದ್ದೆ. ಯಾಕೆ ಕೂತಿದ್ವಿ ಇಲ್ಲ ಕೇಳ್ತಾರೆ ಅವ್ರು. ನಾ ಸುಮ್ಮ ಕೂತಾನೆ ಅಂತ ಅವ್ರು ಮುಂದಿನ ಊಟ ಡಬ್ಬಿ ನೋಡ್ತಾರೆ, ಅಲ್ಲಿ ಹುಗ್ಗಿ ತುಪ್ಪ ಎಲ್ಲ ಹಾಕಿರ್ತಾರಲ್ಲ, ಅದನ್ನು ನೋಡಿರ್ತಾರೆ. ಹಂಗೆ ಇಟ್ಕೊಂಡು ಕೂತಿರ್ತಾನೆ ರೀ. ಅವ ಏನು ಮಾಡಿರಂಗಿಲ್ಲ, ಇಟ್ಕೊಂಡು ಕೂತಿರ್ತಾನೆ. ಮತ್ತು ಇದನ್ನೆಲ್ಲ ಹಿಂಗೆ ಯಾಕೆ ಇಟ್ಕೊಂಡು ಕೂತಿದ್ವಿ, ಊಟ ಮಾಡಲ ಅಂತಾರೆ ಅವ್ರು. ಬೇಕಾದ್ರೆ ನೀವು ಮಾಡಲ್ಲ ಅಂತ ಹಂಗೆ ಅಂದ್ಕೊಂಡು ಅವ್ರ ತಲೆಯಾಗ ಒಂದು ವಿಚಾರ ಬರ್ತದೆ. ಏನಪ್ಪ ಅಂದ್ರೆ ಬಹುಶಃ ಮಗ ಇದ್ರಾಗ ವಿಷಾದ ಹಾಕಿರಬೇಕು, ನಮಗೆ ತಿನ್ನಿಸಿ ನಮ್ಮ ತೇಕಿದ್ದು ಬಂಗಾರ ರೊಕ್ಕ ಒಯ್ಬೇಕಂತ ಯಕ್ಷಿಂದ ಬಹುಶಃ ಇಟ್ಟಾನೇನೋ ಅಂತ ಅವ್ರ ತಲೆಯಾಗ ವಿಚಾರ ಬರ್ತದೆ. ಮತ್ತು ಅವ್ನು ಹೇಳ್ತಾರೆ, ತಿನ್ನು ಅದನ್ನಂತಾರೆ ಅವ್ರು. ನಾ ತಿನ್ನೋದಿಲ್ಲ, ಬೇಕಾದ್ರೆ ನೀವೇ ತಿನ್ರಿ ಅಂತ ಹಂಗೆ ಅಂದ್ಕೊಂಡು ಇವು ನಮ್ಮನ್ನ ಕೊಲ್ಲಾಕ ನಿಂತಾನೆ. ಅದಕ್ಕೆ ಇವಾಗ ತಿನ್ನಿಸಿ ಕೊಲ್ಲೋಣಗಪ್ಪ ಅಂತ ಅವ್ರು ವಿಚಾರ ಮಾಡ್ತಾರೆ. ಅವ್ರು ವಿಚಾರ ಮಾಡಿ ಏನು ಮಾಡ್ತಾರಪ್ಪ ಅಂದ್ರೆ ಫಸ್ಟಿಗೆ ಆ ತುಪ್ಪ ಹುಗ್ಗಿಗೆ ಹಾಕ್ತಾರೆ ರೀ. ಹಾಕಿ ಫಸ್ಟ್ ಹುಗ್ಗಿನ ಹಿಡಿತಾರೆ ಅವ್ರು. ಬಾಯಿಗೆ ತಿನ್ನಂತಾರೆ. ನಾ ತಿನ್ನೋದಿಲ್ಲ, ಬಾಯಿಗೆ ಗಟ್ಟಿ ಹಿಡಿತಾನೆ. ನಾ ತಿನ್ನೋದಿಲ್ಲ, ಒಟ್ಟು ಹುಗ್ಗಿ ತಿನ್ನಬಾರ್ದ್ರೆ ಬಾಯಿಗೆ ಗಟ್ಟಿ ಹಿಡಿತಾನೆ. ಹಿಡಿದ ಮೇಲೆ ಒಬ್ಬ ಏನಂತಾನೆ, ಒಬ್ಬ ಗಟ್ಟಿಯಾಗ ಅವ್ನು ಹಿಡಿತಾನೆ ರೀ. ದುಬ್ಬದಾಗ ಒಂದು ಒದಿಯೋ ತಾನ ಬಾಯಿ ತೆಗಿತಾನ ಅಂತಾರೆ ಅವ್ರು. ಒಬ್ಬ ಗಟ್ಟಿಯಂಗೆ ಹಿಡಿತಾನೆ, ಒಬ್ಬ ದುಬ್ಬದಾಗ ಒಯ್ತಾನೆ. ಇವು ಬಿಡ್ರಿ ಇವತ್ತು ಬಾಯಿ ತೆಗಿಕೊ, ಒಬ್ಬ ಹುಗ್ಗಿ ತುರುಕ್ತಾನೆ ಬಾಯಾಗ. ಎಲ್ಲಿತಾನೆ ಅಂದ್ರೆ ಆ ಡ್ಯಾಬಿ ತಂದಿರ್ತಾರಲ್ಲ, ಆ ಡ್ಯಾಬಿ ಹುಗ್ಗಿ ಆಗುತ್ತಾನ ತಿನ್ನಿಸ್ತಾರೆ ಅವ್ನು. ಮುಗಿತ್ಲ ಹುಗ್ಗಿ ತಿನ್ನು ಅನಿವಾರ್ಯ. ಹುಗ್ಗಿ ತಿಂದ. ಅದಕ್ಕೆ ನಿಮ್ಗೊಂದು ಮಾತು ಹೇಳ್ತೀನಿ ನೋಡುಗರೆ, ಪ್ರತಿಯೊಂದು ಅನ್ನದ ಅಗಳ ಮೇಲೆ ಅವ್ರ ಹೆಸರು ಬರೆದಿರುತ್ತೆ ಅಂತಿರ್ತಾರೆ. ಹಿರಿಯರು ಅಂತಿರ್ತಾರೆ, ಗೊತ್ತಾಗೈತಿ. ಪ್ರತಿಯೊಂದು ಅನ್ನದ ಅಗಳ ಮೇಲೆ ಅವ್ರ ಹೆಸರು ಬರೆದಿರ್ತಾರೆ ಅಂದಿರ್ತಾರೆ. ಅದಕ್ಕೆ ಏನಪ್ಪ ಅಂದರೆ ಯಾವತ್ತೂ ಅನ್ನ ಕೆಡಿಸ್ಬೇಡ್ರಿ. ನಾವು ಬದುಕೋದು ಎದ್ರ ಮೇಲೆ ಅಂದ್ರೆ ಒಂದು ನೀರು, ಒಂದು ಆಹಾರ, ಮತ್ತೊಂದೇನು ರೀ ಗಾಳಿ. ಈ 3 ಮೇಲೆ ನಾವು ಬದುಕ್ತೀವಿ. ಯಾವತ್ತೂ ತಿನ್ನುವ ಆಹಾರಕ್ಕೆ ಸೊಕ್ತಾನ ಮಾಡಬಾರ್ದು. ಯಾಕಂದ್ರೆ ನೀವು ಆರ್ಮಿ ಆಗೋರು, ಪೊಲೀಸ್ ಕಾನ್ಸ್ಟೇಬಲ್ ಆಗ್ತಕ್ಕಂಥ ಅಭ್ಯರ್ಥಿಗಳು ಕೆಲವೊಂದು ಸಂದರ್ಭದಾಗ ಸ್ಟ್ರೈಕ್ ಇದ್ದಾಗ ಅಥವಾ ಮಳೆ ಜೋರಾಗಿ ಮಳೆ ಬಿತ್ತಪ್ಪ ಅಂದ್ರೆ ಅಲ್ಲಿ ಎಲ್ಲ ಕಡೆ ನೀರಾಗ ನೀವು ಡ್ಯೂಟಿ ಮಾಡುವಂಥ ಸಂದರ್ಭ ಬರ್ತದೆ. ಹೆಲಿಕಾಪ್ಟರ್ ಮುಖಾಂತರ ನಿಮಗೆ ಊಟದ ಪ್ಯಾಕೆಟ್ ಹಾರಿಸ್ತಾರೆ ರೀ. ತೆಳಗಿದ್ರೆ ನೀರು ಇರ್ತದೆ, ಕೈಯಾಗಿ ಕ್ಯಾಚ್ ಹಿಡ್ಕೊಂಡು ತಿನ್ನುವಂಥ ಸಂದರ್ಭ ಇರ್ತದೆ. 2 ದಿನ 3 ದಿನ ಉಪವಾಸ ಬೀಳುವಂಥ ಸಂದರ್ಭಗಳು ಬರ್ತಾವೆ. ನೀವು ಎಲ್ಲದಕ್ಕೂ ತಯಾರಾಗಬೇಕು ರೀ. ಎಲ್ಲದಕ್ಕೂ ತಯಾರಾಗಬೇಕು. ಊಟಕ್ಕೆ ಯಾವತ್ತೂ ಸೊಕ್ತಾನ ಮಾಡಬಾರ್ದು. ಯಾವತ್ತೂ ಹೇಳ್ತು ನಿಮಗೆ ಚೆಲ್ಲೋದು ಇದನ್ನು ಮಾಡೋದು ಮಾಡಬಾರ್ದು. ಎಷ್ಟು ಬೇಕು ಅಷ್ಟು ಅನ್ನ ನೀವು ಹಾಕಿಸ್ಬೇಕು, ಅಷ್ಟೇ ಊಟ ಮಾಡಬೇಕು, ಕೆಡಿಸ್ಬಾರ್ದು. ಒಟ್ಟು ಅನ್ನಕ್ಕೆ ಒಟ್ಟೆ ಸೊಕ್ತಾನ ಮಾಡಬಾರ್ದು. ನಾವು ಜೀವಂತವಾಗಿ ಇದ್ದೀವಿ, ನಾವು ಬೆಳೆಯತ್ತೀವಿ ಅಂದ್ರೆ ನೀರು, ಆಹಾರ, ಗಾಳಿ ಮೇಲೆ ನಾವು ಬೆಳೆಯತ್ತೀವಿ. ಅದಕ್ಕೆ ಯಾವತ್ತೂ ಸೊಕ್ತಾನ ಮಾಡಬಾರ್ದು. ಎಲ್ಲರಿಗೂ ಹೇಳ್ತು ನಾನು ನಿಮ್ಗೆ, ಯಾವತ್ತೂ ಸೊಕ್ತಾನ ಮಾಡಬಾರ್ದು. ಅದರಾಗ ವಿಶೇಷವಾಗಿ ನಿಮ್ಗೆ ಆರ್ಮಿ ಹೋಗತಕ್ಕಂಥವ್ರು, SSGD ಹೋಗ್ತಕ್ಕಂಥ ಅಭ್ಯರ್ಥಿಗಳಿಗೆ ಹೇಳ್ತಾನು, ಕೆಲವೊಂದು ಕಡೆ ಮರುಭೂಮಿ ಒಳಗೆ ನೀವು ಡ್ಯೂಟಿ ಮಾಡೋದು ಬರ್ತದೆ. ಮರುಭೂಮಿ ಒಳಗೆ ಡ್ಯೂಟಿ ಮಾಡೋಕೆ ಕೂತಾಗ ನೀವು ಊಟಕ್ಕೆ ಕೂತಿರಪ್ಪ ಅಂದ್ರೆ ಅಲ್ಲಿ ಏನಾಗ್ತದೆ, ಒಂದು ಗಾಳಿ ಬಿಡ್ತಾರೆ, ಬಂದೆಲ್ಲ ತಾಟ್ನ್ಯಾಗ ಉಸಿಗೆ ಬೀಳ್ತೈತೆ ರೀ. ಉಸಿಗೆ ಬೀಳ್ತೈತೆ ರೀ. ಒಮ್ಮೆ ಅದನ್ನು ಸರಿ ಸಮಾಧಾನಲಿ ಅದನ್ನು ತೊಗೊಂಡು ನೀವು ಊಟ ಮಾಡುವಂಥ ಸಂದರ್ಭ ಇರ್ತಾವೆ ರೀ. ಪರಿಸ್ಥಿತಿ ಹೆಂಗೆ ಬರ್ತೈತೆ ಗೊತ್ತಿರಂಗಿಲ್ಲ. ಅದಕ್ಕೆ ಎಲ್ಲರಿಗೂ ಹೇಳ್ತಾನು, ಯಾವತ್ತೂ ಊಟಕ್ಕೆ ಸೊಕ್ತಾನ ಮಾಡಬೇಡ್ರಿ. ಓಕೆ. ನಮ್ಮ ಸಂಸ್ಥೆಯಲ್ಲಿ SSCGD, SSCMTS ಮತ್ತು ಹವಾಲ್ದಾರ್ ಹುದ್ದೆಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರಬಯಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ SSCGD, BSF, CRPF, ಅಸ್ಸಾಂ ರೈಫಲ್ಸ್, ITBP, CISF,
ಎಸ್ಎಸ್ಬಿ ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.